ಅದಕ್ಕೆ ಅದು ಸ್ವಭಾವ. ನಾವು ತಮಾಷೆಗೆ ಹೇಳ್ತಾ ಇದ್ವಿ ಚಿಕ್ಕವರಿದ್ದಾಗ ಓಸಿಕಾಕ ಅಂತ. ಒತಿಕೆತ ಅಲ್ಲ, ಓಸಿಕಾಕ. ಓಸಿಕಾಕ ಏನಂದರೆ ಬಿಟ್ಟು ಸಿಗುತ್ತಾ, ಬಿಟ್ಟು ಸಿಕ್ಕರೆ ತೊಗೊಬಿಡೋದು. ಏನಾದರೂ ಏನು ಖರ್ಚು ಮಾಡದೆ ಸಿಗುತ್ತಾ ಅಲ್ಲಿರೋದು, ಏನಾದರೂ ಯಾರಾದರೂ ಕೊಡ್ತಾರಾ ಅಲ್ಲಿರೋದು. ತಾನು ಕೊಡೋದು, ತಾನು ಹಂಚ್ಕೊಳ್ಳೋದು, ತಾನೆಲ್ಲ ಅವ್ರ ಸ್ವಭಾವದಲ್ಲೇ ಇರುತ್ತೆ. ಪಾಪ ಅವ್ರು ಅನ್ಕೋತಾರೆ ನಂಗೆ ಫ್ರೀ ಸಿಗುತ್ತೆ ಅಂತ. ನಿಮಗೆ ಗೊತ್ತಿಲ್ಲ, ನೀವು ಫ್ರೀ ಸಿಗುತ್ತೆ ಅಂದ್ಕೊಳ್ತೀರಲ್ಲ, ನಿಮ್ಮ ಪುಣ್ಯ ನೀವು ಕೊಟ್ಟಿರ್ತೀರ. ಯಾರಾದರೂ ಒಂದು ಏನಾದ್ರು ತಂದು ಕೊಟ್ಟರೆ, ಒಂದು ಸೀರೆನೋ ಬಟ್ಟೆನೋ ಊಟನೋ ತಂದು ಕೊಟ್ಟರೆ ಅವರು ನಿಮ್ಮ ಪುಣ್ಯ ತೊಗೊಂಡು ಹೋಗ್ತಾರೆ. ಅದನ್ನು ಸರಿ ಉಪಯೋಗಿಸ್ಕೊಳ್ದೇ ಇದ್ದರೆ ಅದಕ್ಕೆ ಹೇಳೋದು ಪಾಪ ಬರುತ್ತೆ ಅಂತ. ಪಾಪ ಕಟ್ಕೊಳ್ಳೋದು ಅಂದರೆ ಏನು? ನಿಮ್ಮ ಪುಣ್ಯ ಕಮ್ಮಿ ಆಯಿತು ಅಂತ. ಯಾವುದು ಬಿಟ್ಟು ಸಿಕ್ಕಲ್ಲ. ನಿನ್ನ ಪುಣ್ಯ ನೀನು ಕೊಡಬೇಕಾಗತ್ತೆ. ಏನು ಪುಣ್ಯ ಹೋಗುತ್ತೋ ನೀನು ಸಂಪಾದಿಸಿರೋದು ಗೊತ್ತಿಲ್ಲ. ಅಷ್ಟು ಇಷ್ಟು ಪುಣ್ಯ ಯಾವ್ಯಾವುದೋ ಜನ್ಮದ ಸಂಪಾದಿಸ್ಕೊಂಡಿರ್ತೀರ, ಅವ್ರಿಗೆ ಕೊಟ್ಟಾಗ ಫ್ರೀ ಸಿಕ್ತು ತಿಸ್ಕೊಳ್ತೀರ. ಈ ಪುಣ್ಯ ಹೋಗುತ್ತೆ. ಸುಂಕ ಕಟ್ಟಲೇಬೇಕು, ಕೊಡಲೇಬೇಕು.